ಒಂದು ಸಲ ಈ ಥರ ಬೆಲ್ಲದ ಬೂಂದಿ ಉಂಡಿನ ತಿಂದರೆ ಮತ್ತೆ ನಾವು ನಾರ್ಮಲ್ ಬೂಂದಿ ಉಂಡಿ ಸಕ್ಕರೆದು ಬರುತ್ತಲ್ಲ ಅದನ್ನು ತಿನ್ನೋಕ್ಕೆ ಮನಸ್ಸೇ ಬರಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಾಡೋದು ತುಂಬ ಸಿಂಪಲ್ಲು. 1 ಕಪ್ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ಕುಕ್ಕಿಂಗ್ ಸೋಡಾನ ಜರಡಿ ಹಿಡ್ಕೊಂಡು 3/4 ಕಪ್ ಆಗುವಷ್ಟು ನೀರನ್ನು ಸ್ವಲ್ಪನೇ ನೋಡ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬೀಟ್ ಮಾಡ್ತಾ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನೆನೆಸಿಟ್ರೆ ಉಬ್ಬಿ ಚೆನ್ನಾಗಿ ಬರುತ್ತೆ ಬೂಂದಿ ಕಾಳು. ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈ ಥರ ಹನಿಯಾಗಿ ಕಾದಿರೋ ಎಣ್ಣೆಲಿ ಬೂಂದಿ ಕಾಳನ್ನು ಬಿಟ್ಟರೆ ಅದು ಸಡನ್ನಾಗಿ ಮೇಲೆದ್ದು ಬರಬೇಕು. ಬೂಂದಿ ಕಾಳು ಮಾಡೋದಕ್ಕೆ ಮನೇಲಿ ತೂತಿರೋಂಥ ಸೌಟ್ ಬರುತ್ತಲ್ಲ ಅದನ್ನೇ ಬಳಸ್ಕೊಂಡಿದ್ದೀನಿ. ಲಡ್ಡುಗೆ ಬೂಂದಿ ಕಾಳನ್ನು ತುಂಬ ಗರ್ಗರಿಯಾಗಿ ಫ್ರೈ ಮಾಡಬಾರ್ದು. ನಂತರ ತುಪ್ಪಕ್ಕೆ ಬೇಕಾಗಿರೋ ಡ್ರೈ ಫ್ರೂಟ್ಸು ಮತ್ತು ಗಸಗಸೆ ಹಾಕಿ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಬೆಲ್ಲ, ಅರ್ಧ ಕಪ್ಗಿಂತ ಕಡಿಮೆನೇ ನೀರನ್ನು ಹಾಕ್ಕೊಂಡು ಒಂದೆಳೆ ಪಾಕನ ತಗೊಳ್ಬೇಕು. ನಂತರ ಪಾಕಕ್ಕೆ ಏಲಕ್ಕಿ ಪುಡಿ, ಒಣಶುಂಠಿ ಪುಡಿ, ಫ್ರೈ ಮಾಡಿಟ್ಕೊಂಡಿರೋ ಬೂಂದಿ ಕಾಳು, ಡ್ರೈ ಫ್ರೂಟ್ಸು, ಗಸಗಸೆ ಮತ್ತು ಒಣ ಕೊಬ್ಬರಿ ಕೂಡ ಸೇರಿಸ್ತಾ ಇದ್ದೀನಿ. ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡಬೇಡಿ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಉಂಡೆ ಕಟ್ಟಿಟ್ಕೊಂಡ್ರೆ ಆಯಿತು.